ಹಾಯ್ ಯೂಟ್ಯೂಬ್ ವೀಕ್ಷಕರೇ, ಮನೋಜ್ ಪ್ರಾಪರ್ಟಿ ಕಡೆಯಿಂದ ಚಂದ್ರು ಮಾಡುವ ನಮಸ್ಕಾರಗಳು. ಇವತ್ತು ನಾವು ಸರ್ ಎಂ ವಿಶ್ವೇಶ್ವರಯ್ಯ BDA ಸೈಟ್ನಲ್ಲಿ ಕಟ್ಟಿರೋ ಒಂದು ಡ್ಯೂಪ್ಲೆಕ್ಸ್ ಹೌಸ್ ನೋಡೋದಕ್ಕೆ ಬಂದಿದ್ದೀವಿ. ಈ ಒಂದು ಮನೆ ನಿಮಗೆ 30x40 ನಾರ್ತ್ ವೆಸ್ಟ್ ಕಾರ್ನರ್ ಸೈಟ್ನಲ್ಲಿ ಕಟ್ಟಿರೋವಂಥದ್ದು. ಮನೆ ಮುಂದೆ ನಿಮಗೆ 40 ಫೀಟ್ ವೈಟ್ ಟಾರ್ ರೋಡ್ ಇದೆ. ಬನ್ನಿ ಈಗ ಬಿಲ್ಡಿಂಗ್ ಹೇಗಿದೆ ಅಂತ ನೋಡೋಣ. ಇದು ಬಂದು ನಿಮಗೆ ನಾರ್ತ್ ಫೇಸಿಂಗ್ ರೋಡ್ ಸೈಡ್ ಬರುವಂಥ ಎಲಿವೇಶನ್ ಇದೆ. ವೆಸ್ಟ್ ಫೇಸಿಂಗಲ್ಲಿ ನಿಮಗೆ 30 ಫೀಟ್ ರೋಡ್ ಸಿಗೋವಂಥದ್ದು. ಮನೆಯ 3 ಕಡೆ ನಿಮಗೆ 2.5 ಫೀಟ್ ಸೆಟ್ ಬ್ಯಾಕ್ ಕೊಟ್ಟಿರುವಂಥದ್ದು. ಇಲ್ಲಿ ಗ್ರೌಂಡ್ ಫ್ಲೋರ್ನ ಪಾರ್ಕಿಂಗ್ ಗೇಟ್ ಬಂದು ನಿಮಗೆ ಫುಲ್ ಸೈಜ್ ಗೇಟ್ ಮಾಡಿದ್ದಾರೆ. ಎಲ್ಲ MS ಟ್ಯೂಬ್ಸ್ ಆಗಿ CNC ಫಿಟ್ಟಿಂಗ್ ಫಂಡರ್ ಮ್ಯಾಕ್ ಶೀಟ್ ಯೂಸ್ ಮಾಡಿರುವಂಥ ಫುಲ್ ಸೈಜ್ 9 ಫೀಟ್ ಹೈಟ್ ಗೇಟ್ ಸಿಗುವಂಥದ್ದು. ಇಲ್ಲಿ ಗ್ರಿಲ್ ಕೂಡ ಸೇಮ್ MS ಟ್ಯೂಬ್ಸಲ್ಲಿ ಮಾಡಿರುವಂಥದ್ದು. ಫ್ರಂಟ್ ಕಾಂಪೌಂಡ್ ವಾಲಲ್ಲಿ ಎಲಿವೇಶನ್ ಬಂದು ನಿಮಗೆ ಫಂಡರ್ ಮ್ಯಾಕ್ಸ್ ಶೀಟ್ ಯೂಸ್ ಮಾಡಿದ್ದಾರೆ. ಗ್ರೌಂಡ್ ಫ್ಲೋರಲ್ಲಿ ನಿಮಗೆ ಪಾರ್ಕಿಂಗ್ ವಿತ್ ಒಂದು ರೂಮ್ ಸಿಗುವಂಥದ್ದು. ಹಾಗೆ ನಿಮ್ಮೊಂದು ಕಾಮನ್ ವಾಶ್ರೂಮ್ ಮಾಡಿದ್ದಾರೆ. ಇಲ್ಲಿ ಇನ್ನೊಂದು ಕಾಮನ್ ವಾಶ್ರೂಮ್ ಮಾಡಿರೋದು ತುಂಬ ಸ್ಪೇಷಿಯಸ್ ಆಗಿದೆ. ಹಾಗೆ ನಿಮಗೆ ಲಿಫ್ಟಿಗೆ ಪ್ರೊವಿಷನ್ ಮಾಡಿರುವಂಥದ್ದು. ಇನ್ನು ಲಿಫ್ಟ್ ಇನ್ಸ್ಟಾಲೇಷನ್ ಆಗಿಲ್ಲ. ಪಾರ್ಕಿಂಗ್ನ ಫ್ಲೋರಿಂಗ್ ಬಂದು ನಿಮಗೆ 15x15 ಆಂಟಿಸ್ಕಿಡ್ ಡಿಜಿಟಲ್ ಟೈಲ್ ಯೂಸ್ ಮಾಡಿರುವಂಥದ್ದು. ಇಲ್ಲಿ ಬಂದು ನಿಮಗೆ ಪಿಲ್ಲರ್ ಹತ್ರ ಗ್ಯಾಸ್ ಕನೆಕ್ಷನ್ಗೆ ಪ್ರೊವಿಷನ್ ಮಾಡಿರೋಂಥದ್ದು. ಸ್ಟೇರ್ ಕೇಸ್ ಕೆಳಗಡೆ ಇದು ಬಂದು ನಿಮಗೆ ಸಂಪ್ ಬರುತ್ತೆ. ಹಾಗೆ ಇದು ಬಂದು ಬೋರ್ವೆಲ್ ಬರುವಂಥದ್ದು. ಇಲ್ಲಿ ವಾಶ್ರೂಮ್ ಪಕ್ಕದಲ್ಲೇ ನಮಗೊಂದು ರೂಮ್ ಕೂಡ ಸಿಗುವಂಥದ್ದು. ಹಿಂದೆ ಕಡೆ ನೀವು ಬ್ಯಾಕ್ ಸೈಡಲ್ಲಿ ಸೌತ್ ಫೇಸಿಂಗ್ ಕಡೆ ನಿಮಗೆ ಇಲ್ಲಿ ಪ್ಲಾಂಟ್ರಿ ಯೂನಿಟ್ ಥರ ಮಾಡಿರುವಂಥದ್ದು. ಇಲ್ಲಿ ಪ್ಲಾಂಟ್ರಿ ಬಾಕ್ಸ್ ಟೈಪ್ ಮಾಡಿರುವಂಥದ್ದು. ಈ ಒಂದು ಪಾರ್ಕಿಂಗಲ್ಲಿ ನಿಮಗೆ 2 ರಿಂದ 3 ಕಾರ್ ಹಾಗೆ 2 ವೀಲರ್ಸ್ ಪಾರ್ಕ್ ಮಾಡೋಷ್ಟು ಸ್ಪೇಸ್ ಸಿಗುವಂಥದ್ದು. ಪೂರ್ತಿ ಪಾರ್ಕಿಂಗ್ ಏರಿಯಾ ನಿಮಗೆ MS ಟ್ಯೂಬ್ಸ್ ಇಂದ ಗ್ರಿಲ್ ಮಾಡಿ ಕವರ್ ಮಾಡಿರುವಂಥದ್ದು ನೋಡ್ಬೋದು. ಫುಲ್ ಪಾರ್ಕಿಂಗ್ ಏರಿಯಾ ಕವರ್ ಮಾಡಿದ್ದಾರೆ. ಹಿಂದೆಗಡೆ ನಿಮಗೆ 4.5 ಫೀಟ್ ಪ್ಯಾಸೇಜ್ ಕೊಟ್ಟಿರುವಂಥದ್ದು ಸೆಟ್ ಬ್ಯಾಕ್. ಇಲ್ಲಿ ಸ್ಟೇರ್ ಕೇಸ್ನಲ್ಲಿ ನಾವು ಮೇಲೆ ಕಂಟಿನ್ಯೂ ಮಾಡೋದು ನಮಗೆ ಡ್ಯೂಪ್ಲೆಕ್ಸ್ ಹೌಸ್ಗೆ ಎಂಟ್ರೆನ್ಸ್ ಡೋರ್ ಸಿಗುವಂಥದ್ದು. ಸ್ಟೇರ್ ಕೇಸ್ನಲ್ಲಿ ಬಂದು ಪಾಲಿಶ್ಡ್ ಬ್ಲ್ಯಾಕ್ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ರೈಲಿಂಗಲ್ಲಿ ಬಂದು SS ಟ್ಯೂಬ್ಸಿಂದ ರೈಲಿಂಗ್ ಮಾಡಿರುವಂಥದ್ದು. ಇಲ್ಲಿ ಮೇನ್ ಡೋರ್ ಬಂದು ನಿಮಗೆ ಈಸ್ಟ್ ಫೇಸಿಂಗ್ ಕೊಟ್ಟಿರುವಂಥದ್ದು. ಸೈಟ್ ಬಂದು ನಾರ್ತ್ ವೆಸ್ಟ್, ಡೋರ್ ಬಂದು ಈಸ್ಟ್ ಫೇಸಿಂಗ್ ಕೊಟ್ಟಿರುವಂಥದ್ದು. ಇಲ್ಲಿ ನೋಡ್ಬೋದು. ಫ್ರಂಟ್ ಡೋರ್ ವಾಲ್ ಬಂದು ನಿಮಗೆ ಟೈಲ್ ಕ್ಲಾಡಿಂಗ್ ಮಾಡಿದ್ದಾರೆ. ಮಾರ್ಬಲ್ ಫಿನಿಶಿಂಗ್ ಟೈಲ್ ಕ್ಲಾಡಿಂಗ್ ಮಾಡಿರುವಂಥದ್ದು. ಮೇನ್ ಡೋರ್ ಅಲ್ಲಿ ನಿಮಗೆ ಮೇಲೆ ಹಾಗೆ ಲೆಫ್ಟ್ ಸೈಡ್ನಲ್ಲಿ ಫಿಕ್ಸೆಡ್ ವಿಂಡೋ ಕೊಟ್ಟಿರುವಂಥದ್ದು. ಸೀಲಿಂಗಲ್ಲಿ ಬಂದು PVC ರಾಫ್ಟರ್ ಶೀಟಿಂದ ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಪೂರ್ತಿ ಬರ್ಮಾ ಟೀಕ್ ಯೂಸ್ ಮಾಡಿರುವಂಥ ಮೇನ್ ಡೋರ್ ಸಿಗುವಂಥದ್ದು. ಇಲ್ಲಿ ಒಳಗೆ ಎಂಟ್ರಿ ಆದರೆ ಮೊದಲು ನಮಗೆ ಲಿವಿಂಗ್ ಏರಿಯಾ ಸಿಗುವಂಥದ್ದು. ಇಲ್ಲಿ ಲಿವಿಂಗ್ ಏರಿಯಾನಲ್ಲಿ ನಿಮಗೆ ಒಂದು 3 ಶಟರ್ನ ಟೀಕುಡ್ ವಿಂಡೋ ಸಿಗುತ್ತೆ. ಅದ್ರ ಮೇಲೆ ಕೂಡ ನಿಮಗೆ ಬೀಮ್ ಬಾಟಮ್ವರೆಗೂ ನಿಮಗೆ ಸ್ಟೇರ್ ಕೇಸ್ ಮಾಡಿರುವಂಥದ್ದು. ಶಟರ್ಸ್ ಮೇಲೆ ತಿರ್ಗಾ ನಿಮಗೆ ಚಿಕ್ಕದಾದಂಥ 3 ಶಟರ್ ವಿಂಡೋ ಸಿಗುವಂಥದ್ದು. ಹಾಗೆ ಇಲ್ಲಿ ಲಿಫ್ಟ್ ಏರಿಯಾ ಬರುವಂಥದ್ದು. ಲಿಫ್ಟಿಗೆ ಇಲ್ಲಿ ಪ್ರೊವಿಷನ್ ಮಾಡಿರುವಂಥದ್ದು. ಲಿಫ್ಟ್ ಪ್ರೊವಿಷನ್ ಪಕ್ಕದಲ್ಲೇ ನಮಗೆ ಪೂಜಾ ರೂಮ್ ಸಿಗುತ್ತೆ. ಪೂಜಾ ರೂಮಲ್ಲಿ ಕೂಡ ನಿಮಗೆ 2 ಕಡೆ ಫಿಕ್ಸೆಡ್ ವಿಂಡೋ ಮಾಡಿ ಸೆಂಟರ್ನಲ್ಲಿ 2 ಡಬಲ್ ಡೋರ್ ಟೈಪ್ ಡೋರ್ ಮಾಡಿರುವಂಥದ್ದು. ಎಲ್ಲ ಟೀಕುಡ್ ಯೂಸ್ ಮಾಡಿರುವಂಥದ್ದು ಪೂಜಾ ರೂಮ್ ಡೋರ್ಸಲ್ಲಿ ಕೂಡ. ಇಲ್ಲಿ ಫ್ಲೋರಿಂಗ್ನಲ್ಲಿ ಬಂದು ಟೈಲ್ ಹಾಕಿರುವಂಥದ್ದು, ಮಾರ್ಬಲ್ ಫಿನಿಶಿಂಗ್ ಟೈಲ್. ಇಲ್ಲಿ ನಿಮಗೆ ಕೌಂಟರ್ ಮಾಡಿದ್ದಾರೆ. ಸ್ಲ್ಯಾಬ್ ಮಾಡಿರುವಂಥದ್ದು, ಗ್ರಾನೈಟ್ ಸ್ಲ್ಯಾಬ್ ಯೂಸ್ ಮಾಡಿ ಕೌಂಟರ್ ಮಾಡಿರುವಂಥದ್ದು. ಕೆಳಗಡೆ ನಿಮಗೆ ಡ್ರಾಯರ್ಸ್ ಕೊಟ್ಟಿದ್ದಾರೆ 3 ಸ್ಟೋರೇಜಸ್ಗೆ. ಪೂಜಾ ರೂಮ್ ವಾಲ್ನಲ್ಲಿ ಬಂದು ಇಟಾಲಿಯನ್ ಮಾರ್ಬಲ್ ಫಿನಿಶಿಂಗ್ ಪ್ಲೈನ್ ವೈಟ್ ಕಲರ್ ಟೈಲ್ ಯೂಸ್ ಮಾಡಿರುವಂಥದ್ದು. ಗೋಲ್ಡ್ ಬೀಡಿಂಗ್ ಕೂಡ ಕೊಟ್ಟಿದ್ದಾರೆ. ಸೀಲಿಂಗ್ನಲ್ಲಿ POP ಇಂದ ಫಾಲ್ ಸೀಲಿಂಗ್ ಮಾಡಿ ಸ್ಪಾಟ್ ಲೈಟ್ಸ್ ಹಾಕಿರುವಂಥದ್ದು. ಇಲ್ಲಿ ಹಾಗೆ ಮೇಲ್ಗಡೆ ಕೂಡ ನೋಡ್ಬೋದು ನೀವು. ಮೇಲ್ಗಡೆ ಕೂಡ ಒಂದು CNC ಕಟಿಂಗ್
ಶೀಟ್ನಲ್ಲಿ ಡಿಸೈನ್ ಮಾಡಿ ಹಾಕಿರುವಂಥದ್ದು. ಈ ಕಡೆ ನೋಡೋದಾದ್ರೆ ನೀವು ಮೇನ್ ಡೋರ್ ಪಕ್ಕದಲ್ಲಿ ಕಿಚನ್, ಬ್ಯಾಕ್ ಸೈಡಲ್ಲಿ ಕಿಚನ್ ಬರುವಂಥದ್ದು. ಅಲ್ಲಿ ನಿಮಗೆ ಇದು ಪಾರ್ಟಿಷನ್ ಟೈಪ್ ಮಾಡಿರುವಂಥದ್ದು. ಇದು ವುಡ್ನಲ್ಲೇ ಪಾರ್ಟಿಷನ್ ಟೈಪ್ ಮಾಡಿದ್ದಾರೆ. ಪಾರ್ಟಿಷನ್ ಥರ ಮಾಡಿ ಇಲ್ಲಿ ಓಪನ್ ಕೊಟ್ಟಿರುವಂಥದ್ದು. ಈ ಕಿಚನಿಂದ ಏನಾದ್ರು ತೊಗೋಬೇಕು ಅಂದರೆ ಇಲ್ಲಿಂದಾನೇ ತೊಗೋಬೋದು. ಇದ್ರ ಪಕ್ಕದಲ್ಲೇ ನಮಗೆ ಟಿವಿ ಕ್ಯಾಬಿನೆಟ್ ಬರುತ್ತೆ. ರಾಫ್ಟರ್ ಶೀಟ್ ಹಾಗೆ ಲ್ಯಾಮಿನೇಟ್ಸ್ ಯೂಸ್ ಮಾಡಿ ಮಾಡಿರುವಂಥ ಟಿವಿ ಕ್ಯಾಬಿನೆಟ್ ಸಿಗುವಂಥದ್ದು ನೋಡ್ಬೋದು ನೀವು. ಎಲ್ಲ ಬ್ಯಾಕ್ ಲೈಟಿಂಗ್ ಮಾಡಿದ್ದಾರೆ. ಫ್ಲೋರಿಂಗ್ನಲ್ಲಿ ನೋಡೋದಾದ್ರೆ ನಿಮಗೆ ಎಲ್ಲ ದೊಡ್ಡ ಸೈಜ್ನ ಟೈಲ್ ಯೂಸ್ ಮಾಡಿರುವಂಥದ್ದು. ಇಲ್ಲಿ ಆಲ್ಮೋಸ್ಟ್ 5x10 ಬರ್ಬೋದು ಮೋಸ್ಟ್ಲಿ ಇದು ಸೈಜ್. ನಿಮಗೆ 5x8 ಆರ್ 5x10 ಸೈಜ್ ಟೈಲ್ ಬರುತ್ತೆ. ನಿಮಗೆ ಮಾರ್ಬಲ್ ಫಿನಿಶಿಂಗ್ ಟೈಲ್ ಯೂಸ್ ಮಾಡಿರುವಂಥದ್ದು. ಸೀಲಿಂಗಲ್ಲಿ ನೋಡೋದಾದ್ರೆ POP ಇಂದ ಫಾಲ್ ಸೀಲಿಂಗ್ ಮಾಡಿ ಆಂಬಿಯಂಟ್ ಲೈಟಿಂಗ್ ಹಾಗೆ ಸ್ಪಾಟ್ ಲೈಟ್ಸ್ ಕೊಟ್ಟಿದ್ದಾರೆ ನೋಡ್ಬೋದು. ಇಲ್ಲಿ ಟಿವಿ ಕ್ಯಾಬಿನೆಟ್ ಪಕ್ಕದಲ್ಲೇ ನಮಗೆ ಬ್ಯಾಕ್ ಸೈಡ್ ಕಿಚನ್ಗೆ ಹೋಗೋದಕ್ಕೆ ಎಂಟ್ರೆನ್ಸ್ ಪ್ಯಾಸೇಜ್ ಟೈಪ್ ಮಾಡಿರುವಂಥದ್ದು. ಇಲ್ಲಿ ಡೋರ್ ಟೈಪ್ ಕೊಟ್ಟಿದ್ದಾರೆ. ಇಲ್ಲಿ ನಾವು ಬಲಕ್ಕೆ ತೆಗೆದ್ರೆ ಪೂಜಾ ರೂಮ್ ಪಕ್ಕದಲ್ಲೇ ನಮಗೆ ಒಂದು ರೂಮ್ ಕೂಡ ಸಿಗುವಂಥದ್ದು. ಇಲ್ಲಿ ರೂಮಲ್ಲಿ ಕೂಡ ನಿಮಗೆ ಎಲ್ಲ ಟೀಕುಡ್ ವಾಸ್ಕಲ್ ಹಾಗೆ ಟೀಕುಡ್ಡಿಂದ ಮಾಡಿರುವಂಥ ಡೋರ್ ಸಿಗುತ್ತೆ. ಪೂರ್ತಿ ಮನೆಯ ಫ್ಲೋರಿಂಗ್ ಒಂದೇ ಟೈಲ್ ಯೂಸ್ ಮಾಡಿರುವಂಥದ್ದು ನೋಡ್ಬೋದು. ಕಾಟ್ಸ್ ಕೂಡ ಮಾಡಿರುವಂಥದ್ದು. ಇದು ಬಂದು ನಿಮಗೆ ಪೇರೆಂಟ್ ರೂಮ್ ಟೈಪ್ ಬರುತ್ತೆ. ಆದರೆ ನಿಮಗೆ ಸ್ಪೇಷಿಯಸ್ ಆಗಿದೆ, ಕಂಜೆಸ್ಟ್ ಆಗಿಲ್ಲ. ತುಂಬ ಸ್ಪೇಷಿಯಸ್ ಆಗಿರುವಂಥದ್ದು ರೂಮ್. ನಿಮಗೆ ಕಾಟ್ ಮಾಡಿದ್ದಾರೆ, ಹೆಡ್ ಬೋರ್ಡ್ ಮಾಡಿರುವಂಥದ್ದು. ಹಾಗೆ 2 ಡೋರ್ನ ಸ್ಲೈಡಿಂಗ್ ವಾರ್ಡ್ರೋಬ್ ಮಾಡಿರುವಂಥದ್ದು. ಮೇಲ್ಗಡೆ ಲಾಫ್ಟ್ ಕೊಟ್ಟಿದ್ದಾರೆ. ಎಲ್ಲ ಪೂರ್ತಿ ನಿಮಗೆ ಪ್ಯಾಸ್ಟಲ್ ಕಲರ್ಸ್ ಲ್ಯಾಮಿನೇಟ್ಸ್ ಯೂಸ್ ಮಾಡಿರುವಂಥದ್ದು. ಇಲ್ಲಿ ಸೀಲಿಂಗಲ್ಲಿ ನೋಡೋದಾದ್ರೆ POP ಇಂದ ಫಾಲ್ ಸೀಲಿಂಗ್ ಮಾಡಿ ಆಂಬಿಯಂಟ್ ಲೈಟಿಂಗ್ ಮಾಡಿರುವಂಥದ್ದು. ಹಾಗೆ ನಿಮಗೆ ಈ ರೂಮ್ನಲ್ಲಿ ವಾರ್ಡ್ರೋಬ್ ಪಕ್ಕದಲ್ಲೇ ಒಂದು 3 ಶೀಟರ್ನ ಟೀಕುಡ್ ವಿಂಡೋ ಸಿಗುತ್ತೆ. ಇಲ್ಲಿ TV ಹಾಕೋದಕ್ಕೆ ಪ್ರೊವಿಷನ್ ಕೂಡ ಮಾಡಿದ್ದಾರೆ. ಈ ವಿಂಡೋ ಪಕ್ಕದಲ್ಲಿ ನಿಮಗೆ ಪ್ಯಾಸೇಜ್ ಕೊಟ್ಟಿರುವಂಥದ್ದು. ಇಲ್ಲಿ ಒಳಗೆ ಬಂದರೆ ಇಲ್ಲೂ ಕೂಡ ಒಂದು ವಾರ್ಡ್ರೋಬ್ ಇರುವಂಥದ್ದು. ಇಲ್ಲಿ 2 ಡೋರ್ ಓಪನ್ ಟೈಪ್ ಡೋರ್ನ ವಾರ್ಡ್ರೋಬ್ ಇದೆ. ಮೇಲೆ ಲಾಫ್ಟ್ ಕೊಟ್ಟಿರುವಂಥದ್ದು. ಇದ್ರ ಪಕ್ಕದಲ್ಲಿ ಡ್ರೆಸ್ಸಿಂಗ್ ಮಿರರ್ ಕೊಟ್ಟಿದ್ದಾರೆ. ಇದು ಡ್ರೆಸ್ಸಿಂಗ್ ಯೂನಿಟ್ಗೋಸ್ಕರ ಮಾಡಿರುವಂಥದ್ದು. ವಾಕ್-ಇನ್ ವಾರ್ಡ್ರೋಬ್ ಟೈಪ್ ಮಾಡಿದ್ದಾರೆ. ಇದ್ರ ಪಕ್ಕದಲ್ಲೇ ನಮಗೆ ಅಟ್ಯಾಚ್ ಬಾತ್ರೂಮ್ ಕೂಡ ಸಿಗುತ್ತೆ ನೋಡ್ಬೋದು. ಎಲ್ಲ ನಿಮಗೆ 8 ಫೀಟ್ ಹೈಟ್ ಟೈಲಿಂಗ್ ಮಾಡಿರುವಂಥದ್ದು. ಜಾಗ್ವಾರ್ನ ಫಿಟ್ಟಿಂಗ್ಸ್ ಹಾಕಿದ್ದಾರೆ. ಎಲ್ಲ ಫಿಟ್ಟಿಂಗ್ಸ್ ಕೂಡ ಆಗಲೇ ಕಂಪ್ಲೀಟ್ ಆಗಿದೆ ನೋಡ್ಬೋದು ನೀವು. ಬಾತ್ರೂಮ್ಸಲ್ಲಿ ಕೂಡ ನಿಮಗೆ ವಿಂಡೋಸ್ ಹಾಗೆ ಡೋರ್ ಮತ್ತು ವಾಸ್ಕಲ್ ಬಂದು ಟೀಕುಡ್ನಲ್ಲೇ ಮಾಡಿರುವಂಥದ್ದು. ಇಲ್ಲಿಂದ ಕಿಚನ್ ಕಡೆ ಬಂದರೆ ನಮಗೆ ಇಲ್ಲಿ ಮೊದಲು ಡೈನಿಂಗ್ ಏರಿಯಾ ಸಿಗುವಂಥದ್ದು. ಟೇಬಲ್ ಟಾಪ್, ಕೌಂಟರ್ ಟಾಪ್ನ ಹ್ಯಾಂಡ್ ವಾಶ್ ಕೊಟ್ಟಿದ್ದಾರೆ. ಮಿರರ್ ಕೊಟ್ಟಿರುವಂಥದ್ದು. ಸ್ಟೇರ್ಕೇಸ್ ಕೆಳಗಡೆ ಕೂಡ ನಿಮಗೆ ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ. ಇಲ್ಲಿ ಬಂದು ಕಿಚನ್, ಓಪನ್ ಕಿಚನ್ ಏರಿಯಾ ಬರುವಂಥದ್ದು. ಡೈನಿಂಗ್ ಏರಿಯಾ ಸ್ಪೇಸ್ ಇದೆ ನಿಮಗೆ. ಸ್ಟೇರ್ಕೇಸ್ ಪಕ್ಕದಲ್ಲಿ ಇಲ್ಲಿ ಡೈನಿಂಗ್ ಏರಿಯಾ ಸ್ಪೇಸ್ ಇರುವಂಥದ್ದು. ಇಲ್ಲಿ ಓಪನ್ ಕಿಚನ್ ಇರುವಂಥದ್ದು ಇಲ್ಲಿ ನೋಡ್ಬೋದು. ಇಲ್ಲೂ ಕೂಡ ಎಲ್ಲ ಡಿಸೈನರ್ ಲ್ಯಾಮಿನೇಟ್ ಹಾಕಿರುವಂಥದ್ದು. ಕಿಚನ್ ಬಾಟಮ್ ಕ್ಯಾಬಿನೆಟ್ಸಲ್ಲಿ ನಿಮಗೆ 5 ಟ್ಯಾಂಡಮ್ ಬಾಕ್ಸಸ್ ಬರುತ್ತೆ. ಒಂದು ಪುಲ್ಔಟ್ ಬರುವಂಥದ್ದು. ಹಾಗೆ ಈ ಕಡೆ ಕೂಡ ನಿಮಗೆ ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ. ಅವನ್ ಇಡೋದಕ್ಕೆ ಪ್ರೊವಿಷನ್ ಮಾಡಿರುವಂಥದ್ದು. ಇಲ್ಲಿ ಕೆಳಗಡೆ ಕೂಡ ಸ್ಟೋರೇಜ್ ಸ್ಪೇಸ್ ಇದೆ. ಹಾಗೆ ಈ ಕಡೆ ಪ್ಯಾಂಟ್ರಿ ಯೂನಿಟ್ ಟೈಪ್ ನಿಮಗೆ ವುಡ್ನಲ್ಲೇ ಮಾಡಿರುವಂಥದ್ದು. ಮೇಲ್ಗಡೆ ಲಾಫ್ಟ್ಸ್ ಬರುತ್ತೆ. ಟಾಪ್ ಕ್ಯಾಬಿನೆಟ್ಸಲ್ಲಿ ಕೂಡ ಸ್ಟೋರೇಜ್ ಸ್ಪೇಸ್ ಕೊಟ್ಟು ಸ್ಲ್ಯಾಬ್ ಬಂದು ನಿಮಗೆ 20 mm ಗ್ರಾನೈಟ್ ಸ್ಲ್ಯಾಬ್ ಯೂಸ್ ಮಾಡಿದ್ದಾರೆ. ಇದು ಹಾಬ್ ಹಾಕೋದಕ್ಕೆ ಕಟಿಂಗ್ ಮಾಡಿರುವಂಥದ್ದು ಇಲ್ಲಿ. ಹಾಗೆ ಈ ಕಡೆ ಕಾರ್ನರಲ್ಲಿ ನಮಗೆ ಸಿಂಕ್ ಬರುತ್ತೆ. 2 ಫೀಟ್ನ ಕ್ವಾಡ್ಸ್ ಸಿಂಕ್ ಯೂಸ್ ಮಾಡಿರುವಂಥದ್ದು ಇಲ್ಲಿ. ಕಿಚನಲ್ಲಿ ಕೂಡ ನಮ್ಗೆ ಬಾಟಮಲ್ಲಿ ಕೂಡ ಲೈಟ್ಸ್ ಕೊಟ್ಟಿರುವಂಥದ್ದು. ಇಲ್ಲಿ ಪ್ರೊಫೈಲ್ ಲೈಟ್ಸ್ ಕೊಟ್ಟಿದ್ದಾರೆ. ಚಿಮ್ನಿ ಹಾಕೋದಕ್ಕೆ ಇಲ್ಲಿ ಕಟಿಂಗ್ ಕೂಡ ಮಾಡಿರೋಂಥದ್ದು ಪ್ರೊವಿಷನ್ ಮಾಡಿದ್ದಾರೆ. ಹಾಗೆ ಕಿಚನ್ನಲ್ಲಿ ನಿಮಗೊಂದು 2 ಶೀಟರ್ನ ಟೀಕುಡ್ ವಿಂಡೋ ಸಿಗುತ್ತೆ. ಸೀಲಿಂಗಲ್ಲಿ ನೋಡೋದಾದ್ರೆ ಇಲ್ಲೂ ಕೂಡ POP ಇಂದ ಫಾಲ್ ಸೀಲಿಂಗ್ ಮಾಡಿ ಪ್ರೊಫೈಲ್ ಲೈಟ್ಸ್ ಹಾಕಿರೋವಂಥದ್ದು. ಕಿಚನ್ ಆಪೋಸಿಟಲ್ಲಿ ನಮಗೆ ಸೆಕೆಂಡ್ ಫ್ಲೋರ್ಗೆ ಹೋಗೋದಕ್ಕೆ ಸ್ಟೇರ್ಕೇಸ್ ಸಿಗುವಂಥದ್ದು. ಸ್ಟೇರ್ಕೇಸ್ನಲ್ಲಿ ಬಂದು ಬ್ಲ್ಯಾಕ್ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಇಲ್ಲೂ ಒಂದು 2 ಶೀಟರ್ ಟೀಕುಡ್ ವಿಂಡೋ ಕೊಟ್ಟಿರುವಂಥದ್ದು. ಹಾಗೆ ರೈಲಿಂಗ್ಸ್ ಬಂದು SS ಟ್ಯೂಬ್ಸಲ್ಲೇ ಮಾಡಿರುವಂಥದ್ದು ರೈಲಿಂಗ್ಸ್ ಇಲ್ಲಿ.
ಇಲ್ಲಿ ಮೇಲೆ ಬಂದರೆ ನಮಗೆ ಸೆಕೆಂಡ್ ಫ್ಲೋರ್ಗೆ ಇಲ್ಲಿ ಒಂದು ಫಾಯರ್ ಏರಿಯಾ ಥರ ಸಿಗುವಂಥದ್ದು ನಿಮಗೆ. ಇಲ್ಲೂ ಕೂಡ ಒಂದು 2 ಶೀಟರ್ನ ಟೀಕುಡ್ ವಿಂಡೋ ಸಿಗುತ್ತೆ. ವಾರ್ಡ್ರೋಬ್ ಮಾಡಿರುವಂಥದ್ದು ಇಲ್ಲಿ ಅಲ್ಯೂಮಿನಿಯಂ ಪ್ರೊಫೈಲ್ ಆಗಿ ಲ್ಯಾಕರ್ಡ್ ಗ್ಲಾಸ್ ಯೂಸ್ ಮಾಡಿ ಮಾಡಿರುವಂಥ ವಾರ್ಡ್ರೋಬ್ ಸಿಗುತ್ತೆ. ಈ ಕಡೆ ಲಿಫ್ಟ್ ಏರಿಯಾ ಸಿಗುವಂಥದ್ದು. ಈ ಫ್ಲೋರ್ನಲ್ಲಿ ನಮಗೆ 2 ರೂಮ್ಗಳಿರುವಂಥದ್ದು, ಮಾಸ್ಟರ್ ಬೆಡ್ರೂಮ್ ಹಾಗೆ ಕಿಡ್ಸ್ ರೂಮ್. ಮೊದಲು ಮಾಸ್ಟರ್ ಬೆಡ್ರೂಮ್ ಹೇಗಿದೆ ಅಂತ ನೋಡೋಣ. ಎಲ್ಲ ಡೋರ್ಸ್ ನಿಮಗೆ ಟೀಕುಡ್ನಲ್ಲಿ ಮಾಡಿರುವಂಥ ಡೋರ್ ಸಿಗುವಂಥದ್ದು ನೋಡ್ಬೋದು, ವಾಸ್ಕಲ್ ಮತ್ತು ಡೋರ್ ರೂಮ್ಸಲ್ಲಿ. ಈ ರೂಮ್ ಕೂಡ ನಿಮಗೆ ತುಂಬ ಸ್ಪೇಷಿಯಸ್ ಆಗಿದೆ ಅಂತ ಹೇಳ್ಬೋದು. ನೋಡ್ಬೋದು ನೀವು ಕಾಟ್ ಬಿಟ್ಟು ನಿಮಗೆ ಇನ್ನೂ ಒಂದು ಕಾಟ್ ಹಾಕೋಷ್ಟು ಸ್ಪೇಸ್ ಸಿಗುತ್ತೆ. ಇಲ್ಲೂ ಕೂಡ ಲ್ಯಾಮಿನೇಟ್ಸ್ ಯೂಸ್ ಮಾಡಿ ಮಾಡಿರುವಂಥ ಕಾಟ್ಸ್, ಹೆಡ್ ಬೋರ್ಡ್ ಹಾಗೆ ಕಾಟ್ನ 2 ಕಡೆ ನಿಮಗೆ ಸ್ಟೋರೇಜ್ ಸ್ಪೇಸ್ ಸಿಗುತ್ತೆ. 2 ಡೋರ್ನ ಸ್ಲೈಡಿಂಗ್ ವಾರ್ಡ್ರೋಬ್ ಮಾಡಿದ್ದಾರೆ, ಅದರ ಮೇಲೆ ಲಾಫ್ಟ್ ಮಾಡಿರುವಂಥದ್ದು. ಇಲ್ಲಿ 2 ಕಡೆ ವಾರ್ಡ್ರೋಬ್ ಮಾಡಿ ಸೆಂಟರ್ನಲ್ಲಿ ನಿಮಗೆ ವಿಂಡೋ ಕೊಟ್ಟಿರುವಂಥದ್ದು. 3 ಶೀಟರ್ ಟೀಕುಡ್ ವಿಂಡೋ ಸಿಗುತ್ತೆ. ಈ ಕಡೆ ಕೂಡ ವಾರ್ಡ್ರೋಬ್ಸ್ ಮಾಡಿದ್ದಾರೆ. ಇಲ್ಲಿ ಓಪನ್ ಟೈಪ್ ಡೋರ್ನ ವಾರ್ಡ್ರೋಬ್ ಇರುವಂಥದ್ದು, 2 ಡೋರ್ ಓಪನ್ ಟೈಪ್ ಡೋರ್ನ ವಾರ್ಡ್ರೋಬ್, ಹಾಗೆ ಕಾರ್ನರ್ಲಿ ಡ್ರೆಸ್ಸಿಂಗ್ ಮಿರರ್ ಕೊಟ್ಟಿರುವಂಥದ್ದು. ಅದ್ರ ಮೇಲೆ ಲಾಫ್ಟ್ಸ್ ಇದೆ. ಸೀಲಿಂಗಲ್ಲಿ ನೋಡೋದ್ರೆ POP ಇಂದ ಫಾಲ್ ಸೀಲಿಂಗ್ ಮಾಡಿ ಆಂಬಿಯೆಂಟ್ ಲೈಟಿಂಗ್ ಮಾಡಿರುವಂಥದ್ದು. ಇಲ್ಲೂ ಕೂಡ ಪ್ರೊಫೈಲ್ ಲೈಟ್ ಕೊಟ್ಟಿದ್ದಾರೆ, POP ಇಂದ ಫಾಲ್ ಸೀಲಿಂಗ್ ಮಾಡಿ. ಹಾಗೆ ಡ್ರೆಸ್ಸಿಂಗ್ ಮಿರರ್ ಪಕ್ಕದಲ್ಲಿ ನಮಗೆ ಅಟ್ಯಾಚ್ ಬಾತ್ರೂಮ್ಗೆ ಡೋರ್ ಸಿಗುವಂಥದ್ದು. ಇಲ್ಲಿ ನೋಡ್ಬೋದು ನೀವು ಅಟ್ಯಾಚ್ ಬಾತ್ರೂಮ್ ಇಲ್ಲಿ ಇರುವಂಥದ್ದು. ಎಲ್ಲ ಫಿಟ್ಟಿಂಗ್ಸ್ ಎಲ್ಲ ಕಂಪ್ಲೀಟ್ ಆಗಿದೆ. ಬಾತ್ರೂಮಲ್ಲಿ ಕೂಡ ನಿಮಗೆ ಒಂದು 2 ಶೀಟರ್ನ ಟೀಕುಡ್ ವಿಂಡೋ ಸಿಗುತ್ತೆ. ಇಲ್ಲಿ ವಾಶ್ ಬೇಸನ್ ಆಗಿ ಡ್ರೆಸ್ಸಿಂಗ್ ಮಿರರ್ ಕೊಟ್ಟಿರುವಂಥದ್ದು. ಇಲ್ಲಿ ಟವಲ್ಸ್ ಹಾಕೋದಕ್ಕೆ ಫಿಟ್ಟಿಂಗ್ಸ್ ಕೂಡ ಹಾಕಿದ್ದಾರೆ. ಎಲ್ಲ ಫಿಟ್ಟಿಂಗ್ಸ್ ಬಂದು ನಿಮಗೆ CP ಫಿಟ್ಟಿಂಗ್ಸ್ ಬಂದು ಎಲ್ಲ ಜಾಗ್ವಾರ್ನ ಫಿಟ್ಟಿಂಗ್ಸ್ ಯೂಸ್ ಮಾಡಿರುವಂಥದ್ದು ನೋಡ್ಬೋದು. ಟ್ಯಾಂಕ್ ಬಂದು ಗೆಬ್ರಿಟ್ ಬ್ರ್ಯಾಂಡ್ನ ಟ್ಯಾಂಕ್ ಯೂಸ್ ಮಾಡಿದ್ದಾರೆ. ಇಲ್ಲಿಂದ ಹೊರಗೆ ಬಂದರೆ ಮತ್ತೆ ನಮಗೆ ಇದ್ರ ಆಪೋಸಿಟಲ್ಲೇ ಕಿಡ್ಸ್ ರೂಮ್ಗೆ ಡೋರ್ ಸಿಗುವಂಥದ್ದು. ಡೋರ್ಸ್ ಕೂಡ ಎಲ್ಲ ನಿಮಗೆ 3.5 ಫೀಟ್ ವಿಡ್ತ್ನ ಡೋರ್ ಮಾಡಿರುವಂಥದ್ದು ಟೀಕುಡ್ ಡೋರ್ಸ್. ಈ ರೂಮಲ್ಲಿ ಕೂಡ ನಮಗೆ ದೊಡ್ಡದಾದಂಥ ಕಿಂಗ್ ಸೈಜ್ ಬೆಡ್ ಕಾಟ್ ಸಿಗುತ್ತೆ. ಕಾಟ್ಗೆ ನಿಮಗೆ ಹೆಡ್ ಬೋರ್ಡ್ ಮಾಡಿರುವಂಥದ್ದು ಹಿಂದೆಗಡೆ, ಹಾಗೆ 2 ಕಡೆ ಒಂದು ಬಾಕ್ಸಸ್ ಮಾಡಿದ್ದಾರೆ, ಡ್ರಾಯರ್ಸ್ ಕೊಟ್ಟಿರುವಂಥದ್ದು. ಕಾಟ್ ಬ್ಯಾಕ್ ಸೈಡಲ್ಲಿ ನಮಗೆ ಒಂದು 4 ಶೀಟರ್ನ ಟೀಕುಡ್ ವಿಂಡೋ ಸಿಗುತ್ತೆ. ಹಾಗೆ ಈ ಕಡೆ ಕಾರ್ನರಲ್ಲಿ ಕೂಡ ನಮಗೆ ಒಂದು ಸ್ಪೇಸ್ ಕೊಟ್ಟಿರುವಂಥ ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ. ಕಾಟ್ ಆಪೋಸಿಟಲ್ಲಿ ಸ್ಟಡಿ ಟೇಬಲ್ ವಿತ್ TV ಕ್ಯಾಬಿನೆಟ್, 2 ಯೂಸ್ ಆಗೋ ಥರ ಒಂದು ವುಡ್ ವರ್ಕ್ ಮಾಡಿರುವಂಥದ್ದು. ಎಲ್ಲ ಪೇಸ್ಟಲ್ ಕಲರ್ಸ್ ಲ್ಯಾಮಿನೇಟ್ಸ್ ಯೂಸ್ ಮಾಡಿರುವಂಥದ್ದು. ಹಾಗೆ ಇದು ನೋಡ್ಬೋದು ನೀವು ಮೇಲ್ಗಡೆ ಅಲ್ಯೂಮಿನಿಯಂ ಪ್ರೊಫೈಲ್ ಹಾಗೆ ಗ್ಲಾಸ್ ಯೂಸ್ ಮಾಡಿ ಡೋರ್ಸ್ ಮಾಡಿರುವಂಥದ್ದು. ಇಲ್ಲಿ ಪ್ರೊಫೈಲ್ಸ್ ಯೂಸ್ ಮಾಡಿರುವಂಥದ್ದು ನೋಡ್ಬೋದು ನೀವು, ಪ್ರೊಫೈಲ್ಸ್ ಯೂಸ್ ಮಾಡಿದ್ದಾರೆ ಬ್ಯಾಕ್ ಪ್ಯಾನೆಲಿಂಗಲ್ಲಿ. ಈ ಕಡೆ ಕೂಡ ನಿಮಗೆ ನೋಡೋದು ಡಿಸೈನರ್ ಲೈಟ್ಸ್ ಕೊಟ್ಟಿರುವಂಥದ್ದು, ಬ್ಯಾಕ್ ಲೈಟ್. ವಿಂಡೋ ಜೊತೆ ನಿಮಗೆ ಈ ರೂಮ್ನಲ್ಲಿ ನಾರ್ತ್ ಸೈಡ್ ವಾಲ್ನಲ್ಲಿ ರೋಡ್ ಸೈಡ್ಗೆ ಫುಲ್ ವಾಲಲ್ಲಿ ನಿಮಗೆ ಪೂರ್ತಿ ಗ್ಲಾಸ್ ಕೊಟ್ಟಿರುವಂಥದ್ದು ಸನ್ಲೈಟ್ಗೋಸ್ಕರ. ಸನ್ಲೈಟ್ ಬಗ್ಗೆ ಯೋಚನೆ ಮಾಡೋಂಗೆ ಇಲ್ಲ ಈ ಮನೆಯಲ್ಲಿ. ನೋಡ್ಬೋದು ಇಲ್ಲೊಂದು ವಿಂಡೋ ಕೊಟ್ಟಿದ್ದಾರೆ. ಫುಲ್ ವ್ಯೂ ಒಂದ್ಸರಿ ನೋಡ್ಕೊಳ್ಳಿ ರೂಮ್ನ ಫುಲ್ ವ್ಯೂ. ಸೀಲಿಂಗಲ್ಲಿ ನೋಡೋದಾದರೆ POP ಇಂದ ಫಾಲ್ ಸೀಲಿಂಗ್ ಮಾಡಿ ಆಂಬಿಯೆಂಟ್ ಲೈಟಿಂಗ್ ಮಾಡಿದ್ದಾರೆ. ಹಾಗೆ ನಿಮಗೆ ಅಟ್ಯಾಚ್ ಬಾತ್ರೂಮ್ ಡೋರ್ ಕೂಡ ನಿಮಗೆ ಆಲ್ಮೋಸ್ಟ್ 3.5 ಫೀಟ್ 4 ಫೀಟ್ ಹೈ ವಿಡ್ತ್ನ ಡೋರ್ ಕೊಟ್ಟಿರುವಂಥದ್ದು. ಇದು ಕೂಡ ಟೀಕುಡ್ನ ಡೋರ್ ಕೊಟ್ಟಿದ್ದಾರೆ. ಇಲ್ಲಿ ನಿಮಗೆ ವಾಕಿನ್ ವಾರ್ಡ್ರೋಬ್ ಬರುವಂಥದ್ದು ನೋಡ್ಬೋದು. ಒಳಗೆ ಬಂದರೆ ನಮಗೆ ವಾರ್ಡ್ರೋಬ್ಸ್ ಇಲ್ಲಿ ಬರುವಂಥದ್ದು. ಈ ಡೋರ್ ಬ್ಯಾಕ್ ಸೈಡಲ್ಲಿ ವಾರ್ಡ್ರೋಬ್ ಬರುತ್ತೆ. ಡೋರ್ ಬ್ಯಾಕ್ ಸೈಡಲ್ಲಿ 3 ಡೋರ್ ಸ್ಲೈಡಿಂಗ್ ವಾರ್ಡ್ರೋಬ್ ಹಾಗೆ ಮೇಲ್ಗಡೆ ಲಾಫ್ಟ್ ಕೊಟ್ಟಿರುವಂಥದ್ದು. ಈ ಕಡೆ ಕಾರ್ನರಲ್ಲಿ ಡ್ರೆಸ್ಸಿಂಗ್ ಮಿರರ್ ಕೊಟ್ಟಿದ್ದಾರೆ. ವಾಕಿನ್ ವಾರ್ಡ್ರೋಬ್ ವಿತ್ ವಾಶ್ರೂಮ್ ಬರುವಂಥದ್ದು. ಇಲ್ಲಿ ಅಟ್ಯಾಚ್ ಬಾತ್ರೂಮ್ ನೋಡ್ಬೋದು. ಬಾತ್ರೂಮ್ ಎಷ್ಟು ದೊಡ್ಡದಾಗಿದೆ ಅಂತ. ಇದು ಆಲ್ಮೋಸ್ಟ್ ಒಂದು ರೂಮ್ ಸೈಜ್ ಇರುವಂಥದ್ದು. ಆಲ್ಮೋಸ್ಟ್ ನಿಮಗೆ 8x14 ಏನೋ ಬರುತ್ತೆ ಇದು ನಿಮಗೆ ಬಾತ್ರೂಮ್. ಇದು 8 ಅಡಿಗೆ 13 ಅಡಿನೋ 14 ಅಡಿನೋ ಬರ್ಬೋದು. ಇಲ್ಲೂ ಕೂಡ 8 ಫೀಟ್ ಹೈಟ್
ಟೈಲಿಂಗ್ ಮಾಡಿದ್ದಾರೆ, ವಾಲ್ ಟೈಲಿಂಗ್. ಫಿಟ್ಟಿಂಗ್ಸ್ ಕೂಡ ಎಲ್ಲ ಆಗಿರೋವಂಥದ್ದು. ಹ್ಯಾಂಡ್ ಶವರ್ ವಿತ್ ಸ್ಪೌಟ್ ಹ್ಯಾಂಡ್ ವಾಲ್ ಮಿಕ್ಸ್ಚರ್ ಕೊಟ್ಟಿರೋಂಥದ್ದು. ಇಲ್ಲಿ ಶವರ್ ಕೂಡ ಇದೆ. ಕಮೋಡ್ಸ್, ವಾಶ್ ಬೇಸನ್, ಮಿರರ್ ಎಲ್ಲ ಇರೋವಂಥದ್ದು. ಇಲ್ಲಿ ನಿಮಗೆ ಗ್ಲಾಸ್ ಪಾರ್ಟಿಷನ್ ಬರುವಂಥದ್ದು. ಇಲ್ಲಿ ಈ ಬ್ಲ್ಯಾಕ್ ಗ್ರಾನೈಟ್ ಮೇಲೆ ನಿಮಗೆ ಗ್ಲಾಸ್ ಪಾರ್ಟಿಷನ್ ಬರುತ್ತೆ. ಇಲ್ಲಿಂದ ಮತ್ತೆ ನಾವು ಹೊರಗೆ ಬಂದರೆ ಸ್ಟೇರ್ ಕೇಸಲ್ಲಿ ಮೇಲೆ ಬಂದರೆ ನಮಗೆ ಸ್ಟೇರ್ ಕೇಸಲ್ಲಿ ಕೂಡ ಇಲ್ಲಿ ಸನ್ಲೈಟ್ಗೋಸ್ಕರ ಇಲ್ಲೂ ಕೂಡ ಒಂದು 3 ಶೀಟರ್ನ ಟೀಕುಡ್ ವಿಂಡೋ ಕೊಟ್ಟಿದ್ದಾರೆ. 3rd ಫ್ಲೋರ್ನಲ್ಲಿ ಕೂಡ ನಮಗೆ ಇಲ್ಲಿ ಫೈರ್ ಏರಿಯಾ ಥರ ಒಂದು ಲಿವಿಂಗ್ ಏರಿಯಾ ಥರ ಸಿಗುವಂಥದ್ದು. ಇಲ್ಲಿ ವುಡನ್ ಫಿನಿಶಿಂಗ್ ಟೈಲ್ಸ್ ಹಾಕಿರೋವಂಥದ್ದು ನೋಡ್ಬೋದು. ಇಲ್ಲಿ ಬಂದು ಲಿಫ್ಟ್ ಏರಿಯಾ ಬರುತ್ತೆ, ಲಿಫ್ಟ್ ಪ್ರೊವಿಷನ್ ಮಾಡಿರೋಂಥದ್ದು. ಇಲ್ಲಿ ಸನ್ಲೈಟ್ಗೋಸ್ಕರ ಹೆಡ್ರೂಮಲ್ಲಿ ಟಫ್ ಆ್ಯಂಡ್ ಗ್ಲಾಸ್ ಹಾಕಿರೋಂಥದ್ದು. ಸೇಫ್ಟಿಗೋಸ್ಕರ MS ಟ್ಯೂಬ್ಸಿಂದ ಗ್ರಿಲ್ ಮಾಡಿದ್ದಾರೆ. ಈ ಫ್ಲೋರ್ನಲ್ಲಿ ನಮಗೆ ಹೋಮ್ ಥಿಯೇಟರ್ ರೂಮ್ ಸಿಗುವಂಥದ್ದು ನೋಡ್ಬೋದು. ಇಲ್ಲಿ ಹೋಮ್ ಥಿಯೇಟರ್ ರೂಮ್ ಬರುವಂಥದ್ದು. ಇಲ್ಲಿ ಫ್ಲೋರಿಂಗಲ್ಲಿ ಬಂದು ಸೇಮ್ ವುಡನ್ ಫಿನಿಶಿಂಗ್ ಟೈಲ್ ಹಾಕಿರೋವಂಥದ್ದು. ಹಾಗೆ ಅಟ್ಯಾಚ್ ಬಾತ್ರೂಮ್ ಕೂಡ ಬರುತ್ತೆ ಹೋಮ್ ಥಿಯೇಟರ್ ರೂಮಲ್ಲಿ. ಇಲ್ಲಿ ಅಟ್ಯಾಚ್ ಬಾತ್ರೂಮ್ ಬರುವಂಥದ್ದು. ಹಾಗೆ ಈ ಕಡೆ ಇರುವಂಥ ಡೋರ್ನಲ್ಲಿ ನಾವು ಹೊರಗೆ ಬಂದರೆ ನಮಗೆ ಓಪನ್ ಟೆರೆಸ್ ಏರಿಯಾ ಸಿಗುವಂಥದ್ದು. ಇಲ್ಲಿ ನೀವು ಡ್ರೆಸ್ ವರ್ಕ್ ಮಾಡಿ ಸಿಟ್ಔಟ್ ಬೇಕಾದರೂ ಮಾಡ್ಕೋಬೋದು. ಬಟ್ಟೆ ಒಗೆಯೋದಕ್ಕೆ ಇಲ್ಲಿ ಕಲ್ಲು ಹಾಕಿರೋವಂಥದ್ದು. ವಾಷಿಂಗ್ ಮಿಷಿನ್ ಇಡೋದಕ್ಕೆ ಕೂಡ ಇಲ್ಲಿ ಪ್ರೊವಿಷನ್ ಮಾಡಿದ್ದಾರೆ. ಬಟ್ಟೆ ಒಣಗಾಕೋದಕ್ಕೆ ಕೂಡ ಆ್ಯಂಗಲ್ಸಿಂದ ಫ್ರೇಮ್ಸ್ ಮಾಡಿ ಪ್ರೊವಿಷನ್ ಮಾಡಿರುವಂಥದ್ದು. ಇದು ಎಲಿವೇಷನ್ಗೋಸ್ಕರ SS2 ಬೈಗೆ ಟಫ್ ಆ್ಯಂಡ್ ಗ್ಲಾಸ್ ಯೂಸ್ ಮಾಡಿ ರೈಲಿಂಗ್ ಮಾಡಿರೋವಂಥದ್ದು. ಇಲ್ಲಿ ಈ ಲ್ಯಾಡರ್ನಲ್ಲಿ ಮೇಲೆ ಹೋದ್ರೆ ನಮಗೆ ನೋಡ್ಬೋದು ನೀವು MS ಇಂದ ಮಾಡಿರೋಂಥ ಸ್ಟೆಪ್ ಸಿಗುತ್ತೆ ಮೇಲೆ ಟ್ಯಾಂಕ್ ರೂಮ್ಗೆ ಹೋಗೋದಕ್ಕೆ. ಇಲ್ಲಿ ನಾವು ಮೇಲೆ ಬಂದರೆ ಇಲ್ಲಿ ಓಪನ್ ಟೆರೆಸ್ ಏರಿಯಾ ಸಿಗುತ್ತೆ. ಇದು ಸ್ಟೇರ್ಕೇಸ್ ಹೆಡ್ರೂಮಲ್ಲಿ ಮಾಡಿರೋವಂಥದ್ದು. ಇದು ಲಿಫ್ಟ್ ಮೇಂಟೆನೆನ್ಸ್ ರೂಮ್ ಬರುತ್ತೆ. ಈ ಕಡೆ ನಿಮಗೆ ಕಾರ್ನರಲ್ಲಿ ಟ್ಯಾಂಕ್ ರೂಮ್ ಬರುವಂಥದ್ದು. ಕೆಳಗಡೆ ಓಪನ್ ಸ್ಪೇಸ್ ಸಿಗುತ್ತೆ. ಇಲ್ಲೂ ಕೂಡ ಇದು ಓಪನ್ ಟೆರೆಸ್ ಏರಿಯಾ ಬರುವಂಥದ್ದು. ಇದು ಬಂದು ನಿಮಗೆ ಸರ್ ವಿಶ್ವೇಶ್ವರ BDA ಸೈಟ್ನಲ್ಲಿ ಕಟ್ಟಿರುವಂಥ ಬಿಲ್ಡಿಂಗ್. ಇದು ಕಾರ್ನರ್ ಸೈಟ್, ನಾರ್ತ್ ವೆಸ್ಟ್ ಕಾರ್ನರ್ ಸೈಟ್. ಇದು ಆರ್ಕಿಟೆಕ್ಟ್ ಡಿಸೈನ್ ಮಾಡಿರುವಂಥದ್ದು. BDA ಸೈಟ್ ಆಗಿರೋದ್ರಿಂದ ನಮಗೆ 100% ಲೀಗಲ್ ಡಾಕ್ಯುಮೆಂಟ್ ಇರುತ್ತೆ. ಹಾಗೆ ಎಲ್ಲ ನ್ಯಾಷನಲೈಸ್ ಬ್ಯಾಂಕ್ಸಲ್ಲೂ ಲೋನ್ ಆಗುವಂಥದ್ದು. ಬಿಲ್ಡಿಂಗ್ ಇರೋ ಲೊಕ್ಯಾಲಿಟಿ ಒಂದ್ಸರಿ ನೋಡ್ಕೊಳ್ಳಿ. ಆಲ್ಮೋಸ್ಟ್ ಬಿಲ್ಟಪ್ ಏರಿಯಾ ಚೆನ್ನಾಗಿದೆ. ಲೊಕೇಶನ್ ತುಂಬ ಚೆನ್ನಾಗಿದೆ. ಹಾಗೆ ಜಾಗ ಕೂಡ ತುಂಬ ವಾಸ್ತುಗಿರುವಂಥದ್ದು. ನಾರ್ತ್ ಈಸ್ಟ್ ಕಾರ್ನರ್ ಡೌನ್ ಇರೋವಂಥ ಲೇಔಟ್ ಇದು ಚೆನ್ನಾಗಿದೆ. ಈ ಬಿಲ್ಡಿಂಗ್ ಬಗ್ಗೆ ನಿಮಗೆ ಇನ್ನೂ ಡೀಟೇಲ್ಸ್ ಬೇಕಿದ್ರೆ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕಾಲ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ವಂದನೆಗಳು. ಮನೋಜ್ ಓಂ ಪ್ರಾಪರ್ಟಿ.